ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 20 ತಂಡಗಳೊಂದಿಗೆ ಕಳೆದ ತಿಂಗಳು ಆರಂಭಗೊಂಡ ಐಸಿಸಿ ಟಿ20 ವಿಶ್ವಕಪ್ನಲ್ಲೀಗ ಕೇವಲ 4 ತಂಡಗಳು ಉಳಿದುಕೊಂಡಿದ್ದು ಇವತ್ತು ರಾತ್ರಿ ವೇಳೆಗೆ ಫೈನಲ್ಗೇರುವ ಮೊದಲ ತಂಡ ಯಾವುದು ಅನ್ನೋದು ಡಿಸೈಡ್ ಆಗುತ್ತೆ. ಇಲ್ಲಿನ ಈಡನ್ ಗಾರ್ಡನ್ಸ್ನಲ್ಲಿ ಮೊದಲ ಸೆಮಿಫೈನಲ್ ನಡೆಯಲಿದ್ದು ಕಳೆದ ಆವೃತ್ತಿಯ ರನ್ನರ್ ಅಪ್ ದಕ್ಷಿಣ ಆಫ್ರಿಕಾ ಹಾಗೂ 2021ರ ರನ್ನರ್ ಅಪ್ ನ್ಯೂಜಿಲೆಂಡ್ ಟೂರ್ನಿಯಲ್ಲಿ ಸತತ 7 ಗೆಲುವುಗಳೊಂದಿಗೆ ಅಜೇಯವಾಗಿ ಉಳಿದಿರುವ ದಕ್ಷಿಣ ಆಫ್ರಿಕಾ ಒಂದ್ ಕಡೆ ಆದರೆ ಇನ್ನೊಂದು ಕಡೆ 7 ಬೀಳುಗಳೊಂದಿಗೆ ಸೆಮೀಸ್ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿರುವ ನ್ಯೂಜಿಲೆಂಡ್ ಮತ್ತೊಂದು ಕಡೆ. ಸೆಮೀಸ್ಗೆ ಎರಡೂ ತಂಡಗಳ ರಣತಂತ್ರ ಹೇಗಿರಬಹುದು ಅಂತ ನೋಡಿದಾಗ ಕೆಲ ಪ್ರಮುಖ ಅಂಶಗಳು ಎದ್ದು ಕಾಣುತ್ತೆ. ಮೇಲ್ನೋಟಕ್ಕೆ ನ್ಯೂಜಿಲೆಂಡ್ ಹೆಚ್ಚು ಪರಿಶ್ರಮ ವಹಿಸಬೇಕಾಗಬಹುದು ಎನ್ನುವಂತೆ ತೋರುತ್ತೆ. ಯಾಕಂದ್ರೆ ಕಿವೀಸ್ ತಂಡದಲ್ಲಿ ಎಡಗೈ ವೇಗಿಗಳು ಹಾಗೂ ಮಿಸ್ಟ್ರಿ ಸ್ಪಿನ್ನರ್ಗಳ ಕೊರತೆ ಇದೆ. ದಕ್ಷಿಣ ಆಫ್ರಿಕಾದ ಬ್ಯಾಟಿಂಗ್ ಶೈಲಿಗೆ ಇದು ಹೇಳಿ ಮಾಡಿಸಿದಂತಿದೆ. ಏಡನ್ ಮಾರ್ಕ್ರಮ್ ವಿರುದ್ಧ ಎಡಗೈ ಸ್ಪಿನ್ನರ್ ಅನ್ನ ದಾಳಿಗಿಳಿಸಿ ಅವರನ್ನ ನಿಯಂತ್ರಿಸಲು ಯತ್ನಿಸಿದ್ರೆ ಎಡಗೈ ಸ್ಪಿನ್ನರ್ಗಳನ್ನು ಕೂಡ ಚೆಂಡಾಡಬಲ್ಲ ಕ್ವಿಂಟನ್ ಡಿಕಾಕ್ ಹಾಗೂ ಕ್ಯಾನ್ ರಿಕಲ್ಸನ್ ಇದ್ದಾರೆ.